ಆತ್ಮೀಯ ಸ್ಪರ್ಧಾ ಮಿತ್ರರಿಗೆಲ್ಲ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಇಂದು ಕೆಪಿಎಸ್ಸಿ ಗ್ರೂಪ್ ಸಿ ಯಲ್ಲಿ ಬಂದಿರತಕ್ಕಂಥ ಕೆಲವೊಂದು ಕನ್ನಡ ವಿಶೇಷ ಮಾಹಿತಿಗಳನ್ನ ಕೆಲವೊಂದು ಇಂಪಾರ್ಟೆನ್ಸ್ಗಳನ್ನ ಏನ್ ಮಾಡೋಣ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆಗಳನ್ನು ನೋಡಿದಾಗ ನಮಗೆ ಮೊದಲನೇದು ಪಂಚತಂತ್ರ ಅಂತ ಇದೆ, ಎರಡನೇದು ಧರ್ಮಾಮೃತ ಅಂತ ಇದೆ, ಮೂರನೇದು ಒಡ್ಡರಾಧನೆ ಇದೆ, ನಾಲ್ಕನೇದು ಜೈಮಿನಿ ಭಾರತ ಅಂತ ಇದೆ. ಸ್ಪರ್ಧಾರ್ಥಿಗಳೇ, ಇಲ್ಲಿ ನಾವು ಕೆಲವೊಂದು ಕೃತಿಗಳ ಬಗ್ಗೆ ನಮಗೆ ಮಾಹಿತಿ ಗೊತ್ತಿರಬೇಕು. ಯಾಕಂದ್ರೆ ಇಲ್ಲಿ ಮೊದಲ ಕೃತಿ ಕೇಳ್ತಿದ್ದಾರೆ, ಕನ್ನಡದ ಮೊದಲ ಕೃತಿ ಯಾವ್ದಾದ್ರೆ ಇಲ್ಲಿ ಉತ್ತರ ನಮಗೆ ಒಡ್ಡರಾಧನೆ ಆಗುತ್ತೆ. ಯಾವುದು? ಒಡ್ಡರಾಧನೆ. ಈ ಒಂದು ಕೃತಿಯನ್ನು ಬರೆದಿರ್ತಕ್ಕಂಥ ಕವಿ ಯಾರಪ್ಪ ಅಂದ್ರೆ ಶಿವಕೋಟಾಚಾರ್ಯ. ಶಿವಕೋಟಾಚಾರ್ಯ ಇದು 19 ಕಾವ್ಯಗಳನ್ನು ಒಳಗೊಂಡಿದೆ, 19 ಕಥೆಗಳನ್ನು ಒಳಗೊಂಡಿದೆ, 19 ವೀರರ ಕಥೆಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಇಲ್ಲಿ ಶಿವಕೋಟಾಚಾರ್ಯ ಬಗ್ಗೆ ತೆಗೆದುಕೊಂಡಾಗ ಇಲ್ಲಿ 920ರಲ್ಲಿ ಜನಿಸಿರ್ತಕ್ಕಂಥ ಕವಿ ಈತ. ಹಾಗಾಗಿ ಏನಪ್ಪ ಅಂದ್ರೆ ಇಲ್ಲಿ ಒಡ್ಡರಾಧನೆ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬೋದು. ತದನಂತರ ಇನ್ನುಳಿದ 3 ಕೃತಿಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ ಮಾಹಿತಿ. ಇಲ್ಲಿ ಪಂಚತಂತ್ರ ಈ ಒಂದು ಕೃತಿಯನ್ನು ಬರೆದಿರ್ತಕ್ಕಂಥ ಯಾರಪ್ಪ ಅಂದ್ರೆ ದುರ್ಗಸಿಂಹ ಈ ಒಂದು ಕೃತಿಯನ್ನು ಬರೀತೇನೆ. ಈತನ ಕಾಲವನ್ನು ನೋಡಿದಾಗ ನಾವು 1030ರಲ್ಲಿ ಈ ಕವಿ ಜನಿಸ್ತಾರೆ. ಕಿಸುಕನಾಡಿನ ಸಯ್ಯಾಡಿ ಅಂತಕ್ಕಂಥ ಗ್ರಾಮದಲ್ಲಿ ಈ ಕವಿ ಜನಿಸ್ತಾನೆ. ಇದು ಒಂದು ಚಂಪು ಕಾವ್ಯ ಅಂತ ಕೂಡ ಹೇಳ್ಬೋದು ನಾವು ಇದ್ರ ಬಗ್ಗೆ. ಇದು ಒಂದು ಚಂಪು ಕಾವ್ಯ. ಆಮೇಲೆ ಈ ಕವಿಯ ಬಗ್ಗೆ ನೋಡಿದಾಗ ಇದು ಒಬ್ಬ ಬ್ರಾಹ್ಮಣ ಕವಿ. ಇದು ಬ್ರಾಹ್ಮಣ ಕವಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿರ್ಬೇಕು ನನಗೆ. ತದನಂತರ ಧರ್ಮಾಮೃತ ಕೃತಿಯನ್ನು ತೆಗೆದುಕೊಂಡಾಗ ಇಲ್ಲಿ ಧರ್ಮಾಮೃತ ಕೃತಿಯನ್ನು ಬರೆದಾಗ ಅಥವಾ ಧರ್ಮಾಮೃತ ಕೃತಿಯನ್ನು ನೋಡಿದಾಗ ಈ ಕೃತಿಯನ್ನು ಬರೆದಿರ್ತಕ್ಕಂಥ ಕವಿ ಯಾರಪ್ಪ ಅಂದ್ರೆ ನಯಸೇನನ ಕಾಲ ನೋಡಿದಾಗ 1100ರಲ್ಲಿ ಕ್ರಿಸ್ತಪೂರ್ವ 1100ರಲ್ಲಿ ಜನಿಸ್ತಾನೆ. ಈತ ಒಬ್ಬ ಜೈನ ಕವಿ ಅಂತ ಕೂಡ ಹೇಳಬಹುದು. ಹಾಗಾಗಿ ಇದು ಒಂದು ಚಂಪು ಕಾವ್ಯವಾಗಿದೆ. ಚಂಪು ಕಾವ್ಯ. ತದನಂತರ ಜೈಮಿನಿ ಭಾರತ. ಈ ಜೈಮಿನಿ ಭಾರತ ಕಾವ್ಯವನ್ನು ಬರೆಯತಕ್ಕಂಥವರು ಲಕ್ಷ್ಮೀಶ. ಈ ಒಂದು ಕಾವ್ಯವನ್ನು ಲಕ್ಷ್ಮೀಶ ಬರ್ತೇನೆ. ಈತನ ಒಂದು ಕಾಲ 1550. ಎಷ್ಟು? 1550ರಲ್ಲಿ 1550ರಲ್ಲಿ ಕವಿ ಯಾರ್ಪದ ಲಕ್ಷ್ಮೀಶ ಜೈಮಿನಿ ಭಾರತವನ್ನು ಬರ್ತೇನೆ. ಈತನ ಜನ್ಮಸ್ಥಳ ಸ್ವಲ್ಪ ನೋಡಿದಾಗ ಈತನ ಜನ್ಮಸ್ಥಳ ಚಿಕ್ಕಮಗಳೂರಿನ ಚೇಂಜ್ ಮಾಡಕ್ಕಲ್ಲ ಇದೆಲ್ಲ ಸ್ವಲ್ಪ. ಚಿಕ್ಕಮಗಳೂರಿನ
ದೇವನೂರಿನಲ್ಲಿ ಈ ಕವಿ ಜನಿಸ್ತಾನೆ. ಈತ ಒಬ್ಬ ಬ್ರಾಹ್ಮಣ ಕವಿ. ಇಷ್ಟೇನಪ್ಪ ಅಂದ್ರೆ ಕೆಲವೊಂದು ಅಂಶಗಳು ಈ 4 ಕೃತಿಗಳ ಬಗ್ಗೆ ನಮ್ಗೆ ಗೊತ್ತಿದ್ರೆ ಸಿ ಗ್ರೂಪ್ ಅಲ್ಲಿ ಆತನ ಒಂದು ಕಾಲವನ್ನ ಕೇಳಿ, ಆ ಕೃತಿಯ ಕವಿಯ ಜನ್ಮಸ್ಥಳ ಕೇಳಿ, ಆತ ಯಾವ ಮತ ವರ್ಗಕ್ಕೆ ಸೇರಿದ್ದಾನೆ ಅಂತಕ್ಕಂಥದ್ದಪ್ಪ ಅಂದ್ರೆ ಎಲ್ಲಾ ಅಂಶಗಳನ್ನ ನಾವಿಲ್ಲಿ ಅವರಿಗೆ ಸರಿ ಉತ್ತರವನ್ನು ಕೊಡ್ಬೋದು. ತದನಂತರ ಎರಡನೇ ಪ್ರಶ್ನೆಯನ್ನು ನೋಡಿದಾಗ ಬೆಟ್ಟದಾವರೆ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಗ್ರಾಮರ್ ಪಾರ್ಟ್ ಇದೆ. ಇವಾಗ ಸಾಹಿತ್ಯಕ್ಕೆ ಕೇಳಿದ್ರು ಇಷ್ಟತ್ತು. ಇವಾಗ ಇದಂತೂ ಬಹಳ ಮುಖ್ಯ. ಸಂಧಿಗಳು, ಸಮಾಸಗಳು, ಪ್ರಸ್ತವತತ್ವಗಳು, ಅನ್ಯದೇಶೀಯ ಪದಗಳು, ಬಿಡಿಸಿ ಬರೆಯಿರಿ, ಕೂಡಿಸಿ ಬರೆಯಿರಿ, ಇವೆಲ್ಲ ಬಹಳ ಅಂಶಗಳು ಬರ್ತವೆ. ಹಾಗಾಗಿ ಇಲ್ಲಿ ಸಂಧಿಯನ್ನ ಮೊದಲು ನೋಡೋಣ ಅಂತ. ಇಲ್ಲಿ ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ ಯಾವ ಸಂಧಿಗೆ ಉದಾಹರಣೆ? ಆಪ್ಷನ್ ಏನಿದಾವೆ? ಎಣ್ ಸಂಧಿ ಇದೆ, ಲೋಪ ಸಂಧಿ ಇದೆ, ಆದೇಶ ಸಂಧಿ ಇದೆ, ಆಗಮ ಸಂಧಿ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆದೇಶ ಸಂಧಿ. ಯಾವ ಸಂಧಿ? ಆದೇಶ ಸಂಧಿ. ಹೇಗೆ ಹೇಳ್ತೀವಿ ಆದೇಶ ಸಂಧಿ ಅಂತ? ನಿಯಮ ಗೊತ್ತಿರಬೇಕು. ಇದಕ್ಕೆ ನಿಯಮ ಗೊತ್ತಿದ್ರೆ ಮಾತ್ರ ಸಂಧಿಯಲ್ಲಿ ನಾವು ಒಂದು ಅಂಕನ್ನ ಪಡೆಯುವುದು ಈಸಿಯಾಗಿ. ಏನ್ ಹೇಳ್ತೇವೆ ನಿಯಮ? ಉತ್ತರ ಪದದ ಮೊದಲ ಅಕ್ಷರಗಳು ಕಾತಾಪಗಳಿಗೆ ಸಂಧಿ ಪದದಲ್ಲಿ ಗ ದ ಬ ವ್ಯಂಜನಗಳು ಆದೇಶವಾಗಿ ಬಂದ್ರೆ ಅದನ್ನ ಆದೇಶ ಸಂಧಿ ಅಂತ ಕರಿತೀವಿ. ಅಂದ್ರೆ ಒಂದು ಎಕ್ಸಾಂಪಲ್ ಇವಾಗ ಬೆಟ್ಟದಾವರೆ ಅಂತ ಬಿಟ್ಟಿದ್ದಾರೆ. ಇವಾಗ ನಾನು ಇನ್ನೊಂದು ಕೆಲವು ಎಕ್ಸಾಂಪಲ್ ನೋಡೋಣ ಅಂತ. ಇವಾಗ ಹಳೆಗನ್ನಡ ಅಂತ ತಗೊಳ್ಳಿ. ಹಳೆ ಪ್ಲಸ್ ಕನ್ನಡ ಅಂದ್ರೆ ಕೂಡಿಸಿದಾಗ ಏನಾಗುತ್ತೆ? ಹಳೆಗನ್ನಡವಾಗುತ್ತೆ. ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಕ ಬಂದ್ರೆ ಸಂಧಿ ಪದದ ಅಕ್ಷರ ಗ ಬಂದಿರಬೇಕು. ಇಲ್ಲಿ ನೋಡಿ ಬಂದಿದೆ, ತಾ ಬಂದಿದೆ, ಧಾ ಬಂದಿದೆ. ಅದಕ್ಕೂ ಇದೇ ರೀತಿಯಾಗಿ ಇನ್ನೊಂದು 2 ಉದಾಹರಣೆಗಳನ್ನ ನೋಡೋಣ. ಯಾವ ನೋಡೋಣ? ನಿಲ್ಲು ಪ್ಲಸ್ ತಾಣ ಕೂಡಿಸಿದ್ರೆ ಏನಾಗುತ್ತೆ? ನಿಲ್ದಾಣ. ಅಂದ್ರೆ ದಾಕಿ ತಾವಂತು. ತದನಂತರ ಹುಲಿ ಅಧಿಕ ತೊಗಲು. ಇದು ನೋಡಿದಾಗ ಏನಾಗುತ್ತೆ? ಕೂಡಿಸಿದಾಗ ಉಲಿದೊಗಲು ಆಗುತ್ತೆ. ಅಂದ್ರೆ ಇಲ್ಲಿ ಬಿಡಿಸುವ ವಿಧಾನವನ್ನ ನಮಗೆ ಗೊತ್ತಿರಬೇಕು. ಬಿಡಿಸುವ ವಿಧಾನವನ್ನು ಗೊತ್ತಿದ್ದಾಗ ಮಾತ್ರ ಏನಪ್ಪ ಅಂದ್ರೆ ನಾವು ಸಂಧಿಯನ್ನ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ನೋಡಿ, ಯಾಕಂದ್ರೆ ಇಲ್ಲಿ ಎನ್ ಸಂಧಿ ಅಲ್ವೇ ಅಲ್ಲ, ಲೋಪ ಸಂಧಿ ಅಲ್ವೇ ಇಲ್ಲ, ಸಾರಿ ಲೋಪ ಸಂಧಿ ಅಲ್ವೇ ಇಲ್ಲ, ಆಗಮ ಸಂಧಿ. ಯಾಕಂದ್ರೆ ಇದರ ನಿಯಮಗಳು ಗೊತ್ತಿರಬೇಕು ನಿಮಗೆ. ಯಾಕೆಂದ್ರೆ ಇಲ್ಲಿ ಎಣ್ ಸಂಧಿಗೆ ಉದಾಹರಣೆಗಳು ಯಾವ ರೀತಿ ಬರ್ತಾವಂದ್ರೆ ಇತ್ಯಾದಿ, ಕೋಟ್ಯಾಧಿಪತಿ, ಅತ್ಯುತ್ತಮ, ನೋಡಿ ಈ ತರ ಉದಾಹರಣೆಗಳು ಬರ್ತವೆ ಎಣ್ಸಂಧಿಗೆ. ಯಾಕಂದ್ರೆ ಇಲ್ಲಿ ಎಣ್ಸಂಧಿ ನಿಯಮವನ್ನು ನೋಡಿದಾಗ ಏನಾಗ್ತಪ್ಪ ಅಂದ್ರೆ ಸಂಧಿ ಕಾರ್ಯವನ್ನು ಮಾಡುವಾಗ ಈ ಕಾರ್ಯಗಳ ಮುಂದೆ ಈ ರು ಕಾರಗಳ ಮುಂದೆ ಅಂದ್ರೆ ಸವರ್ಣಗಳಲ್ಲದ ಸ್ವರಗಳು ಈ ಕಾರಗಳ ಮುಂದೆ ಯಾಕಾರ, ಉಪುಕಾರಗಳ ಮುಂದೆ ವಾಕಾರವು ಆದೇಶವಾಗಿ ಬಂದರೆ ಅದನ್ನ ಎಣ್ಸಂಧಿ ಅಂತ ನಾವು ಕರಿತೀವಿ. ಅಂದ್ರೆ ಈ ಮತ್ತು ವಾಕಾರಗಳು ಆಗಬಾರ. ಅಂದ್ರೆ ಇಲ್ಲಿ ನಾವು ಉದಾಹರಣೆ ಹೆಂಗ್ ಕೇಳೋಕೆ ಈ ಮತ್ತು ವಾ ಒತ್ತಕ್ಷರಗಳು. ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ಮನ್ವಂತರ ತಗೊಳ್ಳಿ. ಮನ್ವಂತರ ಅಂದ್ರೆ ವಾ ಮತ್ತು ಯಾ ಒತ್ತಕ್ಷರತಕ್ಕಂಥ ಪದಗಳು ಎಲ್ಲಿರ್ತಾವ ಅವು ನಮಗೆ ಇವು ಎಣ್ಸಂಧಿ ಉದಾಹರಣೆ ಅಂತ ಕಂಡುಹಿಡಬಹುದು ನಾವು. ತದನಂತರ ಲೋಪಸಂಧಿ ನೋಡೋಣ ಅಂತ. ಲೋಪಸಂಧಿ ಕೆಲವೊಂದು ಉದಾಹರಣೆಗಳನ್ನ ನೋಡೋಣ. ಲೋಪಸಂಧಿ ನಿಯಮ ಏನ್ ಹೇಳುತ್ತೆ?
ಸ್ವರಗಳ ಮುಂದೆ ಸ್ವರಗಳು ಬಂದು ಸಂಧಿ ಕಾರ್ಯ ಮಾಡುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಕಾಣೆಯಾಗುವುದನ್ನು ಲೋಪಸಂಧಿ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಎರಡೂ ಸ್ವರಗಳು ಬರಬೇಕು. ಪೂರ್ವ ಪದದ ಅಕ್ಷರ ಸ್ವರ ಬಂದಿರಬೇಕು, ಉತ್ತರ ಪದ ಅಕ್ಷರ ಸ್ವರ ಬಂದಿರಬೇಕು. ಅದಕ್ಕೊಂದೆರಡು ಉದಾಹರಣೆಗಳನ್ನ ಅರ್ಥ ಆಗುತ್ತೆ ನಿಮಗೆ. ಇವಾಗ ಊರು ಪ್ಲಸ್ ಊರು ಅಂದ್ರೆ ಇದು ಪೂರ್ವ ಪದ, ಇದು ಉತ್ತರ ಪದ. ಇವೆರಡು ಕೂಡಿಸಿ ಬರೋ ಪದವನ್ನು ಅಂತ ಕರಿತೀವಿ ನಾವು ಸಂಧಿ ಪದ ಅಂತ ಕರಿತೀವಿ. ಕೂಡಿಸಿದ್ರೆ ಊರೂರು ಅಂತ ಆಗತ್ತೆ. ಅಂದ್ರೆ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಏನಾಗಿರುತ್ತೆ ಉ, ಉಚ್ಚಾರಣೆ ತಗೋಬೇಕು ನಾವು, ಹೂ ಆಗತ್ತೆ. ತದನಂತರ ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಏನಾಗಿದೆ ಹೂ ಆಗಿದೆ. ಅಂದ್ರೆ ಈ ಎರಡನ್ನ ಕೂಡಿಸಿ ಬರೆದಾಗ ನಮಗೇನಾಗುತ್ತೆ, ಈ ಹೂ ಇದೆಲ್ಲ ಇಲ್ಲಿ ಇಲ್ಲ, ಕಾಣಿಯಾಗಿದೆ. ಯಾಕಂದ್ರೆ ಇಲ್ಲಿ ಏನಿದೆ ದೊಡ್ಡ ಹೂ ಇದೆ, ಇಲ್ಲಿ ಸಣ್ಣ ಹೂ ಬರಬೇಕು. ಯಾಕಂದ್ರೆ ಸಣ್ಣ ಹೂ ಲೋಪ ಅಂದ್ರೆ ಇದನ್ನ ಹೂ ಲೋಪ ಸಂಧಿ ಅಂತ ಕರಿತೀವಿ ನಾವು. ಯಾಕಂದ್ರೆ ಇಲ್ಲಿ ಸ್ಮಾಲ್ ಹೂ ಇದೆ ಇಲ್ಲಿ, ಬಟ್ ಇಲ್ಲಿ ಇಲ್ಲ, ಕಾಣೆಯಾಗಿದೆ. ಇನ್ನೊಂದೆರಡು ನೋಡೋಣ. ನಮ್ಮೂರು ಅಂತ ಬರುತ್ತೆ ಉದಾಹರಣೆಗೆ. ನಮ್ಮ ಪ್ಲಸ್ ಊರು ಕೂಡಿಸಿದ್ರೆ ಏನಾಗುತ್ತೆ ನಮ್ಮೂರು ಅಂತ ಆಗುತ್ತೆ. ನೋಡಿ ಇಲ್ಲಿ ಏನ್ ಲೋಪ ಆಗಿದೆ, ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆಗಿದೆ. ನೋಡ್ಬೇಕು ನೀವು ಇಲ್ಲಿ ನೋಡಿ, ಇಲ್ಲಿ ಹೂ ಇದೆ ಅಂದ್ರೆ ಇಲ್ಲಿ ಆ ಇಲ್ಲ. ಪೂರ್ವ ಪದದ ಕೊನೆಯ ಅಕ್ಷರ ಏನಾಗಿದೆ ಇಲ್ಲಿ ಆ ಕಾಣಿದ, ಹಾಗಾಗಿದ್ದು ಆ ಲೋಪ ಅಂತ ಕರಿತೀವಿ ನಾವು. ಆ ಲೋಪವಾಗಿದೆ. ಇನ್ನು ತುಂಬಾ ಬರ್ತವೆ. ನೀರನ್ನು, ನೀರಲ್ಲಿ, ದೇವರಿಂದ, ಜನಕ್ಕೆಲ್ಲ, ಈ ತರ ಅನೇಕ ಉದಾಹರಣೆ ಹಾಕಿದ್ರೆ ಲೋಪ ಸಂಧಿಗೆ ಬರ್ತವೆ. ತದನಂತರ ಆಗಮ ಸಂಧಿಗೆ ಒಂದೆರಡು ಉದಾಹರಣೆ ನೋಡೋಣ. ಇಲ್ಲಿ ಆಗಮ ಸಂಧಿ ನಿಯಮ ಕೂಡ ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಸಂಧಿಯಲ್ಲಿ ಯಾವ್ದಾದ್ರು ಕೇಳಬಹುದು ಅವರು. ಇಲ್ಲಿ ಆದೇಶ ಸಂಧಿ ಕೇಳ್ಯಾರ ಅಂತ ಮತ್ತೆ ಮುಂದ ಎಕ್ಸಾಮ್ ಆದೇಶ ಸಂಧಿ ಕೇಳಂಗಿಲ್ಲ. ಆದೇಶ ಕೇಳ್ಬೋದು, ಲೋಪ ಕೇಳ್ಬೋದು, ಆಗಮ ಕೇಳ್ಬೋದು, ಇನ್ನು ಕೇಳ್ಬರ್ತೇವೆ ಗುಣ ಸಂಧಿ ಕೇಳ್ಬೋದು, ಚಿತ್ವ ಸಂಧಿ ಕೇಳ್ಬೋದು, ಅನುನಾಸಿಕ ಸಂಧಿ ಕೇಳ್ಬೋದು. ಒಟ್ಟು ಸಂಧಿಗಳು 10 ಸಂಧಿಗಳು ಬರ್ತವೆ. ಕನ್ನಡ ಸಂಧಿಗಳು 3 ಬರ್ತವೆ, ಸಂಸ್ಕೃತ ಸಂಧಿಗಳು 7 ಬರ್ತವೆ. ಆದರೆ ಆ 10 ಸಂಧಿಗಳ ನಿಯಮವನ್ನ ಮತ್ತು ಉದಾಹರಣೆಗಳನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ಇಲ್ಲಿ ಆಗಮ ಸಂಧಿಯ ನಿಯಮ ಏನಾಗ್ತಪ್ಪ ಅಂದ್ರೆ, ಸ್ವರಗಳ ಮುಂದೆ ಸ್ವರಗಳು ಬಂದು ಸಂಧಿ ಕಾರ್ಯ ಮಾಡುವಾಗ ಸಂಧಿ ಪದದ ಎಲ್ಲಾ ಪದಗಳು ಸಂಧಿಯಲ್ಲಿ ಇದ್ದು ಹೊಸದಾಗಿ ಒಂದು ಅಕ್ಷರ ಬಂದು ಸೇರುವುದನ್ನು ಆಗಮ ಸಂಧಿ ಅಂತ ಕರಿತೀವಿ. ಇವಾಗ ಸ್ವರದ ಮುಂದೆ ಸ್ವರವು ಬರಬೇಕಂತ ಹೇಳ್ತಾರೆ. ಸ್ವರ ಅಂದ್ರೆ ನಮಗೆ ನೆನಪಿರ್ಬೇಕು. ಸಂಧಿ ಯಾವುದೇ ಬಿಡಿಸಬೇಕಾದ್ರೆ ನೀವು ಗೊತ್ತಿರ್ಬೇಕು ನಿಮಗೆ. ಇದು ಪೂರ್ವ ಪದ ಉತ್ತರ ಪದ ಕಂಪಲ್ಸರಿ ಗೊತ್ತಿರಲೇಬೇಕು ನಿಮಗೆ. ಪೂರ್ವ ಪದ ಯಾವ್ದು ಕರಿತೀವಿ, ಉತ್ತರ ಪದ ಯಾವ್ದು ಕರಿತೀವಿ, ಸಂಧಿ ಪದ ಯಾವ್ದು ಕರಿತೀವಿ ಅಂತ ಇದು ಪ್ರತಿಯೊಬ್ಬರು ತಿಳ್ಕೊಂಡಿರ್ಲೇಬೇಕು ನೀವು. ಯಾವ್ದು ಉತ್ತರ ಪದ ಅದು ಗೊತ್ತಿರ್ಬೇಕು ನನಗೆ. ಯಾಕಂದ್ರೆ ಇಲ್ಲಿ ಸಂಧಿಗಳು ಆಗದೆ ಉತ್ತರ ಪದ, ಪೂರ್ವ ಪದ, ಸಂಧಿ ಪದ ಈ 3 ಪದ ಗೊತ್ತಿರ್ಬೇಕು ನಮಗೆ. ಇಲ್ಲಿ ಆಗಮ ಸಂಧಿ ಬಂದಾಗ ಬಹಳ ಈಸಿ ಇದು. ಹೇಗಪ್ಪ ಅಂದ್ರೆ, ಇಲ್ಲಿ ಶಾಲೆ ಪ್ಲಸ್ ಅನ್ನು ಕೂಡಿಸಿದ್ರೆ ಶಾಲೆಯನ್ನು, ಶಾಲೆಯನ್ನು. ಪೂರ್ವ ಪದದ ಕೊನೆಯ ಅಕ್ಷರ ಎ ಬಂದಿದೆ, ಉತ್ತರ ಪದದ ಮೊದಲ ಅಕ್ಷರ ಆ ಬಂದಿದೆ. ಆದರೆ ಸಂಧಿ ಪದದಲ್ಲಿ ಏನಿದೆ ಅಂತ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗುತ್ತೆ, ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನಿಯಮ ಏನಿದೆ, ಸಂಧಿ ಕಾರ್ಯ ಮಾಡುವಾಗ ಸಂಧಿ ಪದದ ಎಲ್ಲಾ ಪದಗಳು ಅದರಲ್ಲಿದ್ದು ಹೊಸದಾಗಿ ಒಂದು ಅಕ್ಷರ ಬರುತ್ತಂತೆ. ಹಾಗಾದ್ರೆ ನಮಗೆ ಯಾವ ಅಕ್ಷರ ಬಂದಿದೆ ಅಂತ ನೋಡ್ಕೊಳ್ಬೇಕು ನಾವು ಇವಾಗ. ನೋಡು, ಪೂರ್ವ ಪದ ಇದೆ, ಉತ್ತರ ಪದ ಇದೆ. ಸಂಧಿ ಪದದಲ್ಲಿ ಶಾಲೆ ಅಂತ ಇದೆ, ಇಲ್ಲಿ ಅನ್ನು ಅಂತ ಇದೆ. ಆದ್ರೆ ಇಲ್ಲಿ ನಮಗೆ ಬಂದಿರತಕ್ಕಂಥ ಹೊಸ ಅಕ್ಷರ ಏನಪ್ಪಾ ಅಂದ್ರೆ ಯಾ ಬಂದಿದೆ. ಯಾ ಬಂದ್ರೆ ಇದ್ರ ನಾವು ಏನ್ ಕರಿತೀವಪ್ಪ ಅಂದ್ರೆ ಯಕರಾಗಮ ಸಂಧಿ ಅಂತ ಕರಿತೀವಿ ನಾವು. ಯಕರಾಗಮ ಯಕರಾಗಮ ಸಂಧಿ.
ಯಕಾರಾಗಮ ಸಂಧಿ ಅಂತ. ಇನ್ನೂ ಒಂದು ಉದಾಹರಣೆ ನೋಡೋಣ. ಮಗುವನ್ನು, ಮಗು ಅಧಿಕ ಅನ್ನು ಕೂಡಿಸಿದಾಗ ಏನಾಗುತ್ತೆ? ಮಗುವನ್ನು, ಮಗುವನ್ನು ಆಗುತ್ತೆ. ನೋಡಿ, ಇಲ್ಲಿ ಏನು ಆಗಮವಾಗಿ ಬಂದಿದೆ? ಇಲ್ಲಿ ಯಾ ಆಗಮ ಬಂತು, ಇಲ್ಲಿ ವಾ ಬಂದಿದೆ ಆಗಮವಾಗಿ. ಹಾಗಾದ್ರೆ ಇದಕ್ಕೆ ಏನಂತ ಕರಿತೀವಿ ನಾವು? ವಕಾರಾಗಮ ಸಂಧಿ ಅಂತ ಕರಿತೀವಿ ನಾವು ಇದನ್ನ. ವಕಾರಾಗಮ ಸಂಧಿ ಅಂತ ಕರಿತೀವಿ. ಇಷ್ಟು ಏನಪ್ಪಾ ಅಂದ್ರೆ ಸಂಧಿಗಳ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು. ಸಂಧಿಗಳ ಮಾಹಿತಿ ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ಏನಪ್ಪಾ ಅಂದ್ರೆ ಅಂಕಗಳನ್ನ ಪಡಿಬಹುದು. ತದನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಮೂರನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ, ಮೂರನೇ ಪ್ರಶ್ನೆ ಏನಿದೆಪ್ಪ ಅಂದ್ರೆ, ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವುದು ಇದರಲ್ಲಿ ಯಾವ ಪದ? ಬಹಳ ಸಿಂಪಲ್ ಇದೆ ಉತ್ತರ. ಏನಿದೆ? ಕರ್ಮಪದನ, ಕ್ರಿಯಾಪದನ, ಉತ್ತರ ಪದನ, ಧಾತು ಪದನ. ಇವು 4 ಪದಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಈ 4 ಪದಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಕರ್ತೃಪದ ಅಂದ್ರೆ ಏನು, ಧಾತು ಪದ ಅಂದ್ರೆ ಏನು, ಆಯ್ತಾ? ಇವಾಗ ಅದಕ್ಕೊಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ನಿಮಗೆ. ಉದಾಹರಣೆ, ಒಂದು ಸೆಂಟೆನ್ಸ್ ಬಿಡ್ತೀನಿ ಅಂತ, ಆ ಸೆಂಟೆನ್ಸ್ ಮುಖಾಂತರ ನಾವು ಇದನ್ನ ಅರ್ಥ ಮಾಡ್ಕೊಂಡ್ಬಿಡೋಣ ಅಂತ. ರಾಮು ಶಾಲೆಗೆ ಹೋದನು. ಇದು ಒಂದು ಸರಳ ವಾಕ್ಯ. ರಾಮು ಶಾಲೆಗೆ ಹೋದರಂತಕ್ಕಂಥ ಸರಳ ವಾಕ್ಯ, ಹೌದಾ? ಈ ವಾಕ್ಯವನ್ನ ಇಟ್ಟುಕೊಂಡು ನಾವು ಈ 4 ಪದಗಳನ್ನ ಕೆಳಗಿರ್ತಕ್ಕಂಥ ಹಾಕಿಗಳಿಗೆ ಅರ್ಥ ಮಾಡ್ಕೊಳ್ಳೋಣ, ಹೌದಾ? ಇಲ್ಲಿ ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವಂತ ಪದಕ್ಕೆ ನಾವೇನ್ ಕರಿತೀವಿ? ಕ್ರಿಯಾಪದ ಅಂತ ಕರಿತೀವಿ. ಆನ್ಸರ್ ಇಸ್ ಕ್ರಿಯಾಪದ. ಉತ್ತರ ಏನಿದು? ಕ್ರಿಯಾಪದ. ಹಾಗಾದ್ರೆ ಕ್ರಿಯಾಪದ ಅಂದ್ರೆ ಗೊತ್ತಿರ್ಬೇಕಲ್ಲ ನಿಮ್ಗೆ. ಯಾವ್ದನ್ನ ಕ್ರಿಯಾಪದ ಅಂತ ಕರಿತೀವಿ? ಇದರಲ್ಲಿ ಕರ್ಮಪದ ಯಾವ್ದಂತ ಕರಿತೀವಿ, ಕರ್ತೃಪದ ಯಾವ್ದು, ಧಾತು ಅಂತ ಯಾವ್ದು ಕರಿತೀವಿ? ನೋಡಿ, ರಾಮು ಅಂತಕ್ಕಂಥದ್ದು ಯಾವ ಪದಪ್ಪ ಅಂದ್ರೆ ಇದು ಕರ್ತೃಪದ. ಕರ್ತೃಪದ ಯಾವ ವ್ಯಕ್ತಿಯಿಂದ ಕಾರ್ಯ ಪ್ರಾರಂಭವಾಗುತ್ತಲ್ಲ ಆ ವ್ಯಕ್ತಿಯನ್ನು ನಾವೇಂತ ಕರಿತೀವಿ? ಕರ್ಮಪದ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ರಾಮು ಏನಾಗ್ತಾನೆ? ರಾಮು ಕರ್ಮಪದ ಆಗ್ತಾನೆ. ಹಾಗಾದ್ರೆ ಶಾಲೆ ಏನಾಗುತ್ತೆ? ಶಾಲೆಗೆ ಅಂತಕ್ಕಂಥದ್ದು ಏನಾಗುತ್ತೆ? ಸಾರಿ, ಒಂದು ನಿಮಿಷ. ಇಲ್ಲಿ ಒಂದು ನಿಮಿಷ. ಇಲ್ಲಿ ರಾಮು ಅಂತಕ್ಕಂಥದ್ದು ರಾಮು ಅಂತಕ್ಕಂಥದ್ದು ಆಯ್ತು ನಮಗೆ ಇಲ್ಲಿ ಇವಾಗ. ಇವಾಗ ರಾಮು ಪದ ನೋಡೋಣ ಅಂತ. ರಾಮು ನಮಗೆ ಏನಾಗ್ತಂತ ಇದ್ದಾನೆ ಇಲ್ಲಿ? ನಿಮಗೆ ಕರ್ತೃಪದ ಅಂತ ಹೇಳಿದೆ. ಹೇಗೆ ಕರ್ತೃಪದ ಅಂದ್ರೆ ಯಾವ ವ್ಯಕ್ತಿಯಿಂದ ಕಾರ್ಯ ಪ್ರಾರಂಭವಾಗುತ್ತೆ, ಕೆಲಸ ಪ್ರಾರಂಭ ಆ ವ್ಯಕ್ತಿಯನ್ನ ನಾವೇಂತ ಕರಿತೀವಿ? ಕರ್ತೃಪದ ಅಂತ ಕರಿತೀವಿ ನಾವು ಅದನ್ನ. ಎಂತ ಕರಿತೀವಿ? ಕರ್ತೃಪದ. ಹಾಗಾದ್ರೆ ಶಾಲೆಗೆ ಅಂತಕ್ಕಂಥದ್ದು ಯಾವುದು? ಶಾಲೆಗೆ ಅಂತಕ್ಕಂಥದ್ದು ಕರ್ಮಪದ. ಶಾಲೆ ಯಾವ್ದಿದು?
ಇದು ಕರ್ಮ ಪದ. ಇದು ಇಲ್ಲಿ ಕೊನೆಗಿದೆ ಪದ ನಮಗೆ ಓದನು ಅಂತಕ್ಕಂಥದ್ದು. ಇದು ನಮಗೆ ಕ್ರಿಯಾಪದ ಅಂತ ಕರಿತೀವಿ. ನಾವು ಏನ್ ಕರಿತೀವಿ? ಕ್ರಿಯಾಪದ. ಅಂದ್ರೆ ಇಲ್ಲಿ ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸಿದಾಗ ಯಾವುದು? ಕ್ರಿಯಾಪದ. ಯಾಕೆ ಇಲ್ಲಿ ರಾಮನು ಎಲ್ಲಿಗೆ ಹೋದ, ಶಾಲೆಗೆ ಹೋದ ಅಂತಕ್ಕಂಥ ಕ್ರಿಯೆ ನಮಗೆ ಇಲ್ಲಿರ್ತಕ್ಕಂಥದ್ದು. ಹಾಗಾದ್ರೆ ಧಾತು ಪದ ಅಂದ್ರೆ ಯಾವುದು? ಅದು ಕೂಡ ಗೊತ್ತಿರಬೇಕು ನಮಗೆ. ಇಲ್ಲಿ ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪವನ್ನ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಎಂದು ಕರೆಯುತ್ತೇವೆ. ಧಾತು. ಹಾಗಾದ್ರೆ ಇಲ್ಲಿ ಧಾತು ಎಲ್ಲಿದೆ ಅಂದ್ರೆ ಕ್ರಿಯಾಪದ ಅಂದ್ರೆ ಓದನು. ಹಾಗಾದ್ರೆ ಧಾತು ಅದರಲ್ಲಿ ಏನಾಗುತ್ತೆ? ಓಗು ಅಂತಕ್ಕಂಥದ್ದು ಧಾತು. ಇದು ಮೊದಲ ಪದ, ಮೂಲ ಪದ ಅಂತ ಕರಿತೀವಿ. ಅಥವಾ ಓದ ಅಂತಕ್ಕಂಥದ್ದು, ಹೋಗು ಅಂತಕ್ಕಂಥ ಏನಾಗುತ್ತೆ? ಇಲ್ಲಿ ಧಾತು ಆಗುತ್ತೆ. ಹಾಗೆ ಇರಬೇರೆ ಈ 4 ಆಯ್ಕೆಗಳ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕಾಗತ್ತೆ. ತದನಂತರ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಜನರು ಪ್ಲಸ್ ಎಲ್ಲ ಇಸ್ ಈಕ್ವಲ್ ಟು ಜನರೆಲ್ಲ. ಇದು ಯಾವ ಸಂಧಿಗೆ ಉದಾಹರಣೆ? ಮತ್ತೆ ಸಂಧಿ ಬಂತು. ಯಾಕಂದ್ರೆ ಇವೆಲ್ಲ ಸಿಗಸಲು ಬಂದಿರತಕ್ಕಂಥ ಪ್ರೇರೆ. 2017ನೇ ಕ್ವಶನ್ ಪೇಪರ್ ನೋಡ್ರಿ, 2016ನೇ ಕ್ವಶನ್ ಪೇಪರ್ ನೋಡ್ರಿ, ಅದರಲ್ಲಿ ಬಂದಿರತಕ್ಕಂಥ ಇಲ್ಲ. ಸಂಧಿಯಲ್ಲಿ ನಿಮಗೆ ಒಂದು ಫಿಕ್ಸ್ ಅಂಕ, ಬಿಡಿಸಿ ಬರೆಯೋದ್ರಲ್ಲಿ ಫಿಕ್ಸ್ ಅಂಕ. ಹಾಗಾಗಿ ಇವುಗಳ ಬಗ್ಗೆ ನಿಮಗೆ ಹೆಚ್ಚು ಗಮನ ಇರಬೇಕು. ಯಾಕಂದ್ರೆ ಒಂದು ಅಂಕ ಕೂಡ ಬಹಳ ಇಂಪಾರ್ಟೆನ್ಸ್ ನನಗೆ. ಇಲ್ಲಿ ಬರೋ ಒಂದು ಅಂಕ ಹೋದ್ರೆ ಹೋಗ್ಲಿ ಅಂತ ಅನ್ಬಾರ್ದು. ಯಾಕಂದ್ರೆ ಒಂದು ಅಂಕದಿಂದ 1% ಜಾಬ್ ಕಳ್ಕೊಂಡವರಿದ್ದಾರೆ. ಹಾಗಾಗಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ನೋಡಿ, ಜನರು ಪ್ಲಸ್ ಎಲ್ಲ ಜನರೆಲ್ಲ. ನಾನು ಈಗಾಗಲೇ ಹಿಂದಿನ ಪ್ರಶ್ನೆಯಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ. ಆ ಪದವನ್ನು ನೋಡ್ಬೇಕು, ಆ ಪದ ಬಿಡಿಸುವ ವಿಧಾನವನ್ನು ತಿಳ್ಕೊಳ್ಬೇಕು. ಇದರಲ್ಲಿ ಏನು ಲೋಪ ಆಗಿದೆ, ಏನು ಆಗಮವಾಗಿದೆ, ಏನು ಆದೇಶವಾಗಿದೆ ಅಂತ ತಿಳ್ಕೊಬೇಕಾಗುತ್ತೆ. ನೋಡಿ, ಜನರು ಪ್ಲಸ್ ಎಲ್ಲ ಜನರೆಲ್ಲ. ನೋಡ್ರಿ, ಬಹಳ ಸಿಂಪಲ್ ಇದೆ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಏನಿದೆ? ಉ ಇದೆ. ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಎ ಇದೆ. ಆದ್ರೆ ಇಲ್ಲಿ ಏನಾಗಿದೆ? ಉ ಇಲ್ಲ, ಎ ಬಂದಿದೆ. ಹಾಗಾದ್ರೆ ಯಾವ ಸಂಧಿಗೆ ಉದಾಹರಣೆ? ಉತ್ತರ ಯಾವ ಸಂಧಿಗೆ? ಲೋಪ ಸಂಧಿಗೆ ಉದಾಹರಣೆ. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಯಾವುದು? ಲೋಪ ಸಂಧಿ. ಯಾಕಂದ್ರೆ ಗುಣ ಸಂಧಿಗೆ ಅಲ್ಲ, ದೀರ್ಘ ಸಂಧಿ ಅಲ್ಲ, ಲುಪ್ತ ಸಂಧಿ ಅಲ್ಲ. ಯಾಕಂದ್ರೆ ಗುಣ ಸಂಧಿ ಒಂದೆರಡು ಉದಾಹರಣೆ ಅಲ್ಲ ನಿಮ್ಗೆ. ಗುಣ ಸಂಧಿಗೆ ಉದಾಹರಣೆ ಹೇಗೆ ಬರುತ್ತೆ? ಮಹೇಶ. ಮಹೇಶ್ ಹೆಂಗ್ ಬಿಡಿಸ್ಬೇಕು? ಮಹಾ ಅಧಿಕ ಈಶಾ ಇಸ್ ಈಕ್ವಲ್ ಟು ಮಹೇಶ. ತದನಂತರ ಏನಾಗುತ್ತೆ? ಮಹೇಂದ್ರ. ಮಹಾ ಪ್ಲಸ್ ಇಂದ್ರ. ಮಹರ್ಷಿ. ನೋಡಿ, ಇವೆಲ್ಲ ಗುಣಸಂಧಿ ಬರ್ತಕ್ಕಂಥ ಉದಾಹರಣೆಗಳು. ನಿಮಿಷ. ಮಹರ್ಷಿ ಬಿಡಿಸಿದಾಗ ಏನಾಗುತ್ತೆ? ಮಹಾ ಅಧಿಕ ಋಷಿ. ದೇವ ಪ್ಲಸ್ ಋಷಿ. ಜನ ಪ್ಲಸ್ ಉದಯ ಜನೋದಯ. ಸರ್ವ ಪ್ಲಸ್ ಉದಯ ಸರ್ವೋದಯ. ಅರುಣ ಪ್ಲಸ್ ಉದಯ ಅರುಣೋದಯ. ಇವೆಲ್ಲ ಯಾವ್ದಕ್ಕಪ್ಪ ಅಂದ್ರೆ ಗುಣಸಂಧಿ ಬರ್ತವೆ. ತದನಂತರ ದೀರ್ಘ ಸಂಧಿ ಅಂದಾಗ ಸವರ್ಣ ದೀರ್ಘ ಸಂಧಿ ಅಂತ.
ದೀರ್ಘ ಸಂಧಿ ಅಂದ್ರೆ ಯಾವುದು? ಸವರ್ಣ ದೀರ್ಘ. ಸವರ್ಣ ಸಂಧಿ ಉದಾಹರಣೆಗಳು ಯಾವ್ಯಾವ ಬರ್ತವೆ? ಮಹಾತ್ಮ, ದೇವಾಲಯ, ವಿದ್ಯಾರ್ಥಿ, ಮಹಾತ್ಮ ಹೆಂಗ್ ಬಿಡಿಸ್ಬೇಕು? ಮಹಾ ಪ್ಲಸ್ ಆತ್ಮ. ದೇವ ಪ್ಲಸ್ ಆಲಯ. ವಿದ್ಯಾ ಪ್ಲಸ್ ಆರ್ತಿ. ಯಾಕಂದ್ರೆ ಇದು ಸಂಸ್ಕೃತ ಪದ, ಇದು ಸಂಸ್ಕೃತ ಸಂಧಿಯಲ್ಲಿ ಬರುತ್ತೆ. ಹಾಗೆ ಇದಕ್ಕೂ ಕೂಡ ಗೊತ್ತಿರಬೇಕಾಗುತ್ತೆ ನಮ್ಗೆ ಕೆಲವೊಂದು ಉದಾಹರಣೆಗಳು. ತದನಂತರ ಇಲ್ಲಿ ಲುಪ್ತ ಸಂಧಿ. ಲುಪ್ತ ಸಂಧಿ ಅಂದ್ರೆ ಲೋಪ ಸಂಧಿಯಲ್ಲಿ ಬರತಕ್ಕಂಥ ಇನ್ನೊಂದು ವಿಧ. ಓಕೆ, ತದನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ನೋಡಿ ಪ್ರಿಯರೇ, ಕರಗಿದ್ದರೆ ಇದನ್ನು ಬಿಡಿಸಿ ಬರೆದರೆ. ಆಕ್ಚುಲಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ ಪದ. ಇದು ಏನಾಗ್ಬೇಕು? ಕರಗದಿದ್ದರೆ ಅಂತ ಈ ಪದ ಆಗ್ಬೇಕಾಗಿತ್ತು. ಕರಗದಿದ್ದರೆ. ಓಕೆ, ಇದನ್ನ ಬಿಡಿಸಿ ಬರೆದಾಗ ಹೇಗಾಗುತ್ತೆ ನೋಡಿ. ಬಿಡಿಸಿ ಬರೆಯುವ ವಿಧಾನಕ್ಕೆ, ಬಿಡಿಸಿ ವಿಧಾನ ಬರೆಯೋ ಬಂತಂದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಎಲ್ಲಾ ಸಂಧಿಗಳು ಬಂದುವಂತ ಅರ್ಥ. ಮೊದಲು ಬಿಡಿಸಿ ವಿಧಾನವನ್ನು ನೋಡ್ಕೊಳ್ಬೇಕು. ನೋಡಿ, ಏನಿದೆ ಆಪ್ಷನ್? ಕರಗಿ ಇದ್ದರೆ, ಕರಗದೇ ಇದ್ದರೆ, ಕರಗ ಇದ್ದರೆ, ಕರಗಿದ್ದು ಇದ್ದರೆ. ಆದರೆ ಇದರಲ್ಲಿ ಸರಿಯಾದ ರೂಪ ಯಾವುದು? ಓಕೆ, ಇಲ್ಲಿ ನೋಡ್ರಿ, ಇದನ್ನ ಸರಿಯಾದ ಬಿಡಿಸುವ ವಿಧಾನ ಯಾವ್ದಪ್ಪ ಅಂದ್ರೆ ನೋಡಿ, ಕರಗದಿದ್ದರೆ. ನೋಡಿ, ಕರಗದಿದ್ದರೆ ಅಂದ್ರೆ ಕರಗಿ ಇದ್ದರೆ ಅಲ್ಲ. ಅದು ಹಾಗಾಗಿ ಈ ಪದ ಕ್ಯಾನ್ಸಲ್ ಮಾಡಿಬಿಡೋಣ ನಾವು. ಈ ಪದ ಕೊಡ್ಕೋಬೇಕು. ಆದ್ರೆ ಇದಕ್ಕೆ ಸರಿಯಾದ ಉತ್ತರ ಕರಗದೇ ಇದ್ದರೆ. ಕರಗದೇ ಇದ್ದರೆ ಇದು ಸರಿಯಾದ ಉತ್ತರ. ನೋಡಿ, ಕರಗಿ ಇದ್ದರೆ ಅಲ್ಲ, ಕರಗ ಪ್ಲಸ್ ಇದ್ದರೆ ಅಲ್ಲ. ಯಾಕಂದ್ರೆ ಅರ್ಥಗಳು ಇರಬೇಕು ಅದಕ್ಕೆ. ಒಂದು ಪದವನ್ನು ಬಿಡಿಸಿದಾಗ ಆ ಪೂರ್ವ ಪದದ ಅರ್ಥನೂ ಇರಬೇಕು, ಉತ್ತರ ಪದದ ಅರ್ಥನೂ, ಎರಡೂ ಪದಗಳ ಅರ್ಥ ಇರಬೇಕು ಬಿಡಿಸಿದಾಗ. ಆ ಎರಡೂ ಪದಗಳ ಅರ್ಥ ಇದ್ದರೆ ಮಾತ್ರ ಅದಕ್ಕೆ ನಾವು ಸಂಧಿ ಪದಗಳು ಅಂತ ಕರಿತೀವಿ. ಹಾಗಾಗಿ ಸ್ಪರ್ಧಾರ್ಥಿಗಳೇ, ಇವುಗಳ ಬಗ್ಗೆ ಬಹಳವಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಕೂಡ ಅದೇನು ಬಹಳ ಸಣ್ಣದು, ಆ ಗ್ರಾಮರ್ ಏನ್ ಬಹಳ ಈಸಿ ಇದೆ, ಅದ್ರ ಬಗ್ಗೆ ಈಸಿಯಾಗಿ ತಗೋದೇ ಬೇಡ್ರಿ ಯಾವತ್ತ. ನಂತರ ಸ್ಪರ್ಧಾರ್ಥಿಗಳೇ ನೋಡಿ, ಇಲ್ಲಿ ಕೂಡ ಬಿಡಿಸುವ ವಿಧಾನವನ್ನ ಕೇಳಿದರೆ, ಇಲ್ಲಿ ಬಿಡಿಸುವ ವಿಧಾನ ನೋಡ್ರಿ, ವಿದ್ಯುತ್ ಶಕ್ತಿ ಇದನ್ನು ಬಿಡಿಸಿದರೆ ಹೇಗಾಗುತ್ತೆ? ವಿದ್ಯುತ್ ಪ್ಲಸ್ ಶಕ್ತಿನ ವಿದ್ಯುತ್ ಪ್ಲಸ್ ಶಕ್ತಿನ ವಿದ್ಯುತ್ ಪ್ಲಸ್ ಶಕ್ತಿನ ವಿದ್ಯುತ್ ಪ್ಲಸ್ ಶಕ್ತಿನ ನೋಡ್ಕೊಳ್ಬೇಕಾಗತ್ತೆ. ಕರೆಕ್ಟ್ ಆಗಿ ನೋಡ್ಕೋಬೇಕಾಗತ್ತೆ. ನೋಡಿ, ಯಾವ ಪದ ಸರಿ ಇದೆ? ಇದು ಇವರು ಯಾವ ವಿಧಾನವನ್ನ ಬಳಸಿದ್ದಾರೆ, ಯಾವ ಸಂಧಿಯ ವಿಧಾನವನ್ನ ಬಳಸಿದ್ದಾರೆ ಅಂತಕ್ಕಂಥದ್ದು ನಾವು ನೋಡ್ಕೊಳ್ಬೇಕಾಗತ್ತೆ. ನೋಡಿ, ಯಾವ ಸಂಧಿಯ ವಿಧಾನವನ್ನು ಬಳಸಿದ್ದಾರೆ ಅವರು? ವಿದ್ಯುತ್ ಪ್ಲಸ್ ಶಕ್ತಿ ಅಲ್ಲ, ವಿದ್ಯುತ್ ಪ್ಲಸ್ ಶಕ್ತಿ. ಸರಿನಾ? ಓಕೆ, ರೈಟ್ ಆನ್ಸರ್. ಯಾಕೆ ಸರಿ? ಯು ಯಾಕೆ ತಪ್ಪು? ಇವು ಮೂರು ಯಾಕೆ ತಪ್ಪು? ಇದರಲ್ಲಿ ಏನಿದೆ ವ್ಯತ್ಯಾಸ ಅಂತ ನೋಡಿ. ವ್ಯತ್ಯಾಸ ನೋಡ್ಬೇಕಾಗ್ತದೆ. ನೋಡಿ, ವಿದ್ಯುತ್ ಪ್ಲಸ್ ಶಕ್ತಿ, ವಿದ್ಯುತ್ ಪ್ಲಸ್ ಶಕ್ತಿ, ವಿದ್ಯುತ್ ಪ್ಲಸ್ ಶಕ್ತಿ ಶಕ್ತಿ. ಯಾಕಂದ್ರೆ ಇಲ್ಲಿ ಅನುವಾದದ ಅಪ್ಲೈ ಆಗಿರ್ತಕ್ಕಂಥ ನಿಯಮ ಯಾವ್ದಪ್ಪ ಅಂದ್ರೆ ಚುತ್ವ ಸಂಧಿ ನಿಯಮ ಅಪ್ಲೈ ಮಾಡಿದ್ದಾರೆ ಅವರಲ್ಲಿ. ಯಾವುದು? ಚುತ್ವ ಸಂಧಿ ನಿಯಮ ಗೊತ್ತಿರಬೇಕು ನಿನಗೆ.
ಚುತ್ವ ಸಂಧಿ ನಿಯಮ ಏನಾಗುತ್ತೆ? ಸ ತ ಡ ದನ್ನ ವರ್ಗಗಳಿಗೆ ಶ ಚ ಜ ಜಯ ವ್ಯಂಜನಗಳು ಆದೇಶವಾಗಿ ಬಂದರೆ ಅದರ ಚುತ್ವ ಸಂಧಿ ನಿಯಮ ಅಂತ ಕರೀತೀವಿ. ಆದ್ರೆ ಇಲ್ಲಿ ಏನ್ ಬಂದಿದೆ ನೋಡಿ, ತಾ ವರ್ಗಕ್ಕೆ ಶ ವರ್ಗ ಬಂದಿದೆ. ಏನ್ ಬಂದಿದೆ? ಸ ವರ್ಗಕ್ಕೆ ಶ ವರ್ಗ ಬಂದಿದೆ. ಹಾಗಾಗಿ ಇಲ್ಲಿ ಉತ್ತರ ಯಾವ ಸರಿ ಆಗುತ್ತೆ ನಮಗೆ? ವಿದ್ಯುತ್ ಶಕ್ತಿ ಸರಿಯಾದ ಉತ್ತರ. ಇನ್ನು ಕೆಲವೊಂದೆರಡು ನೋಡ್ಬೇಕಂದ್ರೆ ಅದಕ್ಕೆ ನೋಡು, ಬೃಹತ್ ಛತ್ರ ಅಂದ್ರೆ ಬೃಹತ್, ಒಂದು ನಿಮಿಷ, ಬೃಹತ್ ಪ್ಲಸ್ ಛತ್ರ ಏನಾಗ್ಬೋದು? ಬೃಹತ್ ಛತ್ರ ಅಂತ ಆಗುತ್ತೆ. ಸತ್ ಪ್ಲಸ್ ಜನ, ಸತ್ ಪ್ಲಸ್ ಜನ ಇಸ್ ಈಕ್ವಲ್ ಟು ಸಜ್ಜನ. ನೋಡಿ, ಇವೆಲ್ಲ ಇದೇ ರೀತಿ ಬಿಡಿಸುವ ವಿಧಾನವಾಗಿದೆ. ಹಾಗಾಗಿ ಸ್ಪರ್ಧಾರ್ಥರೇ, ಸ್ವಲ್ಪ ಬಿಡಿಸುವ ವಿಧಾನವನ್ನ ನೀವು ಕಲ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಇದರಲ್ಲಿ ಅಂಕಗಳು ಬಹಳ ಕಷ್ಟ ನಾವು ಪಡೆಯೋದು. ನೋಡಿ, ಬಿಡಿಸುವ ವಿಧಾನ ಬಹಳ ಕೇಳಿದ್ರೆ ಇವೆಲ್ಲ ನಾವು ತೆಗೆದ ಪ್ರಶ್ನೆಗಳೆಲ್ಲ 2016-17ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೇ ನಿಮ್ಮ ಮುಂದೆ ನಾವು ಮತ್ತೆ ಮರಳಿ ತರ್ತಾ ಇದ್ದೀವಿ. ಅವುಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಮುಂದಿನ ಪ್ರಶ್ನೆ ನೋಡೋಣ. ಸದ್ಭಾವನೆ ಈ ಪದವನ್ನು ಬಿಡಿಸಿದರೆ, ಮತ್ತೆ ಮತ್ತೆ ಬಿಡಿಸುವ ವಿಧಾನ, ಬಿಡಿಸುವ ವಿಧಾನವನ್ನ ಕಲ್ಕೊಂಡ್ರೆ ಇಲ್ಲಿ ಎಷ್ಟು ಮಾರ್ಕ್ಸ್ ಬರ್ತವೆ? 4 ಮಾರ್ಕ್ಸ್, 4-5 ಪ್ರಶ್ನೆಗಳು ಬರಲಿಕ್ಕೆ ಇಲ್ಲಿ ಬಿಡಿಸುವ ವಿಧಾನದಲ್ಲಿ. ಸದ್ಭಾವನೆ ಈ ಪದವನ್ನು ಬಿಡಿಸಿದರೆ ಸದ್ ಪ್ಲಸ್ ಭಾವನೆ, ನೋಡ್ರಿ, ಸದ್ ಪ್ಲಸ್ ಭಾವನೆನ, ಸದ್ ಪ್ಲಸ್ ಭಾವನೆನ, ಸದ್ ಪ್ಲಸ್ ಭಾವನೆನ, ಸದ್ಭಾ ಪ್ಲಸ್ ವನೇನ. ಯಾವ್ದು ಸರಿಯಾದ ಉತ್ತರ? ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಸದ್ ಪ್ಲಸ್ ಭಾವನೆ. ಇದು ಯಾವ ಸಂಧಿಗೆ ಅಂತ ಹೇಳ್ತೀರಾ? ಇದು ಜಸ್ತ್ವ ಸಂಧಿಗೆ ಉದಾಹರಣೆ. ಜಸ್ತ್ವ ಸಂಧಿ, ಜಸ್ತ್ವ ಸಂಧಿಗೆ ಉದಾಹರಣೆಯಾಗಿದೆ ಇದು. ಜಸ್ತ್ವ ಸಂಧಿಯನ್ನ ಬಿಡಿಸುವ ವಿಧಾನ ಇದು. ಜಸ್ತ್ವ ಸಂಧಿ ನಿಯಮ ಏನಾಗುತ್ತೆ? ಸಂಧಿ ಕಾರ್ಯ ಮಾಡುವಾಗ ಪೂರ್ವಪದದ ಕೊನೆಯ ಅಕ್ಷರಗಳು ಕ, ತ, ಪ, ಸರಿನಾ? ಸಾರಿ, ಒಂದು ನಿಮಿಷ. ಇಲ್ಲಿ ಸದ್ಭಾವನೆ, ಇದು ಜಸ್ವಸನೆ ಅಂತ. ಜಸ್ವಸನೆ ಏನಾಗುತ್ತೆ? ಕಾಚಾಟಾತಾಪಗಳು, ವ್ಯಂಜನಗಳು ಬಂದು ಸಂಧಿ ಪದದಲ್ಲಿ ಗ, ಜ, ಡ, ದ, ಬ ವ್ಯಂಜನಗಳು ಆದೇಶವಾಗಿ ಬಂದರೆ ಅದನ್ನು ಜಸ್ತ್ವ ಸಂಧಿ ಅಂತ ಹೇಳ್ತೀವಿ. ಆದರೆ ನೋಡಿ, ಇಲ್ಲಿ ಪೂರ್ವ ಪದದಲ್ಲಿ ತಾ ಬಂದಿದೆ ಅಂದ್ರೆ ನಮಗಿಲ್ಲಿ ತಾ ಇದೆ ಅಂತ ಅರ್ಥ. ಉತ್ತರ ಪದದಲ್ಲಿ ಏನಿದೆ? ಬಾ ಬಂದಿದೆ. ಸಂಧಿ ಪದದಲ್ಲಿ ಏನಿದೆ? ದಾ ಇದೆ ಇಲ್ಲಿ. ಅಂದ್ರೆ ಏನು ಬಂದಿದೆ ನಮಗಿಲ್ಲಿ? ಇದಕ್ಕೆ ಸಮನಾಗಿ ದಾ ಬಂದಿದೆ ನೋಡಿ.
ಹಾಗಾಗಿ ಇದಕ್ಕೆ ಇನ್ನೊಂದೆರಡು ಅರ್ಥ ಆಗಿಲ್ಲ ಅಂದಾಗ ಇನ್ನೊಂದೆರಡು ಉದಾಹರಣೆಗಳನ್ನ ತಿಳಿಸ್ತೀನಿ ನಾನು ನಿಮಗೆ. ವಾಕ್ ಪ್ಲಸ್ ಈಶಾ, ವಾಕ್ ಪ್ಲಸ್ ಈಶಾ ಇಸ್ ಈಕ್ವಲ್ ಟು ವಾಗೀಶಾ. ಕಾಚಾಟ ತಪ್ಪಗಳು ಬಂದಾಗ ಗಾಚಾಟದ ಹೊರಗೆ ತಿಳಿದಿರ ಇಲ್ಲಿ. ವಾಕ್ ಪ್ಲಸ್ ಈಶಾ ವಾಗೀಶಾ. ತದನಂತರ ಸದ್ಭಾವನೆ ಅಂತೂ ಬಿಡಿಸಿದ್ದಾರೆ ಇಲ್ಲಿ. ಷಡಾನನ, ಷಟ್ ಪ್ಲಸ್ ಆನನ ಏನಾಗುತ್ತೆ? ಷಡಾನನ. ಯಾಕಂದ್ರೆ ಇಲ್ಲಿ ಟಾ ಬಂದಿದೆ, ಇಲ್ಲಿ ಡಾ ಬರಬೇಕು, ಆಯ್ತಾ? ಅಪ್ ಪ್ಲಸ್ ದಿ ಏನಾಗುತ್ತೆ? ಅಪ್ ಪ್ಲಸ್ ದಿ. ನೋಡಿ ಜಸ್ವಸಲಿಂಗಾಣ ಇದು ಕೂಡ್ಸಿದ್ರೆ ಅಬ್ದಿ. ಅಬ್ದಿ ಅಂದ್ರೆ ಏನು? ಸಮುದ್ರ, ಆಯ್ತಾ? ಇಲ್ಲಿ ವಾಕ್ ಅಂದ್ರೆ ನಡೆದಾಡು, ಶಟ್ ಅಂದ್ರೆ 8, ಆನಂದ ಅಂದ್ರೆ ಮುಖ. ಯಾಕಂದ್ರೆ ಸಂಸ್ಕೃತ ಪದಗಳಿವು. ವಾಕ್ ಅಂದ್ರೆ ಈಶಾ, ವಾಗೀಶ ಅಂದ್ರೆ ನಡೆದಾಡುವ ದೇವರು, ನಡೆದಾಡುವ ಪರಮಾತ್ಮ ಅಂತ ಅರ್ಥ. ಷಟ್ ಆನನ ಅಂದ್ರೆ ಷಟ್ ಅಂದ್ರೆ ಎಷ್ಟು? 6 ಅಂದ್ರೆ 6 ಮುಖಗಳುಳ್ಳವನನ್ನು ಷಡಾನನ ಅಂತ ಕರಿತೀವಿ ನಾವಿಲ್ಲಿ. ಅಪ್ ಪ್ಲಸ್ ದಿ, ಅಬ್ದಿ ಅಂದ್ರೆ ಏನು? ಸಮುದ್ರ, ಸಮುದ್ರದ ವರ್ಣನಿಗೆ ಅಬ್ದಿ ಅಂತ ಕರಿತೀವಿ. ಹಾಗಾಗಿ ಸ್ಪರ್ಧಾ ಮಿತ್ರರೇ, ತಮಗೆಲ್ಲ ಬಿಡಿಸುವ ವಿಧಾನವನ್ನ ಗೊತ್ತಿರಬೇಕು. ತದನಂತರ ಮುಂದೆ ನೋಡೋಣ. ಮುಂದಿನ ಪ್ರಶ್ನೆ, ದುರ ಇದರ ಅರ್ಥ. ದುರ ಅಂದ್ರೆ ಸಮಾನಾರ್ಥಕ ಶಬ್ದ ಅಥವಾ ಮೀನಿಂಗ್. ಇದರ ಅರ್ಥ ಏನು? ದೂರನ, ಯುದ್ಧನ, ದುಷ್ಟನ, ದುರಾಳನ, ಯಾವುದು? ಈ 4 ಪದಗಳ ಅರ್ಥ ನಿಮಗೆ ಗೊತ್ತಿರಬೇಕು. ಏನು? ಈ 4 ಪದಗಳ ಅರ್ಥ ಗೊತ್ತಿರಬೇಕು. ದೂರ ಅಂದ್ರೆ ಏನು? ಅಳತೆ ಮಾಡುವ ವಿಧಾನ. ಎಷ್ಟು ದೂರಪ್ಪ ಇಲ್ಲಿಂದ? ನೀವೆಷ್ಟು ದೂರ ಇದ್ದೀರಾ ನನಗೆ? 5 ಮೀಟರ್ ದೂರದಲ್ಲಿ ನೀವಿದ್ದೀರಾ. ಇದಲ್ಲ ಅಂದ್ರೆ ದೂರ ಅಲ್ಲ, ಇದರ ಅರ್ಥ ಅಂತೂ ಅಲ್ಲ. ದುಷ್ಟ, ದುಷ್ಟ ಅಂದ್ರೆ ಏನು? ಕೆಟ್ಟವ. ಪಾಪಿ, ನೋಡಿದ್ರೆ ಅರ್ಥಗಳೇನು ಬರುತ್ತೆ? ಕೆಟ್ಟವ. ಪಾಪಿ. ದುರಾಳ ಅಂದ್ರೆ ಇದು ಕೂಡ ಮೋಸಗಾರ. ಕೆಟ್ಟವ. ಹಾಗಾದ್ರೆ ಇಲ್ಲಿ ದುರ ಅಂದ್ರೆ ನಮಗೆ ಉತ್ತರ ಯುದ್ಧ. ಹಾಗಾದ್ರೆ ಯುದ್ಧ ಇನ್ನು ಕೆಲವೊಂದು ಸಮಾನಾರ್ಥ ಪದಗಳು ಬರ್ತವೆ. ಯಾವ್ದು ಯುದ್ಧ ಅಂದ್ರೆ? ಕಾಳಗ, ಜವಾಬ್ದಾರಿ, ಹೊಣೆಗಾರಿಕೆ, ಬೇಟಾ ಜವಾಬ್ದಾರಿ, ಸಂಘರ್ಷ, ಇನ್ನು ಮುಂತಾದವು. ಅಂದ್ರೆ ದೂರ ಅಂದ್ರೆ ಒಂದು ಅಳತೆ ಮಾಡುವ ವಿಧಾನವನ್ನು ದೂರ ಅಂತ. ಹಾಗಾಗಿ ಉತ್ತರ ಯಾವ್ದಿಲ್ಲ ನನಗೆ? ಯುದ್ಧ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇವುಗಳ ಬಗ್ಗೆ ಸ್ವಲ್ಪ ಗೊತ್ತಿರಲಿ ನಿಮ್ಗೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ತೃಣ ಎಂದರೆ ಏನು? ತೃಣ ನೋಡಿ, ಇದು ಕೂಡ ಶಬ್ದಾರ್ಥನೇ, ಇದು ಕೂಡ ಪದದ ಅರ್ಥನೇ.
ಕಲ್ಲು ಇದೆ, ಚೂರ್ಣ ಇದೆ, ತರುಣ ಇದೆ, ಹುಲ್ಲು ಇದೆ. ಇಲ್ಲಿ ಕೂಡ ಪದಗಳ ಅರ್ಥ ಓದಿರ್ಲೇಬೇಕು ನೀವು. ಎಲ್ಲಿಂದ ಓದಿರ್ಬೇಕು? ಅಪ್ ಟು 52 ತೆಲುಗು ಕನ್ನಡ ಪುಸ್ತಕ ತಗೊಳ್ಳಿ. ಅದರಲ್ಲಿ ಬಂದಿರತಕ್ಕಂಥ ಶಬ್ದಾರ್ಥಗಳು ಒಂದು ಕಡೆ ಪಟ್ಟಿ ಮಾಡ್ಕೊಳ್ಳಿ. ಇಲ್ಲಿ ಬಂದಿರತಕ್ಕಂಥ ಶಬ್ದಾರ್ಥಗಳೇ ನಿಮ್ಮ ಇಲ್ಲಿ ಸಿಗುತ್ತಲ್ಲಿ ಕೇಳ್ತಕ್ಕಂಥದ್ದು. ನೋಡ್ರಿ, ಹಾಗಾದ್ರೆ ಇದರ ಒಂದು ಮೀನಿಂಗ್ ಮಾಡ್ಕೊಂತ ಹೋಗೋಣ. ಕಲ್ಲು ಅಂದ್ರೆ ಏನು? ಒಂದು ಘನವಾದ ವಸ್ತು. ಕಲ್ಲು ಅಂದ್ರೆ ಏನು? ಘನವಾದ ವಸ್ತು. ಅಂದ್ರೆ ಇದು ಉತ್ತರ ಅಲ್ಲ. ಕಲ್ಲು ಅಂದ್ರೆ ಇದು ಘನವಾದ ವಸ್ತು. ಘನವಾದ ವಸ್ತುನ ಕಲ್ಲು ಅಂತ ಕರಿತೀವಿ ನಾವು. ಚೂರ್ಣ ಅಂದ್ರೆ ಏನು? ಚೂರ್ಣ ಅಂದ್ರೆ ಸುಣ್ಣ. ಚೂರ್ಣ ಏನು? ಸುಣ್ಣ. ತರುಣ ಅಂದ್ರೆ ಏನು? ಯುವಕ. ನೋಡಿ, ಮೀನಿಂಗ್ ಗೊತ್ತಿರಲಿಲ್ಲ. ಹುಲ್ಲು ಅಂದ್ರೆ ಏನು? ಇದಕ್ಕೆ ಇನ್ನೊಂದು ದರ್ಬೆ ಅಂತ ಕರಿತೀವಿ ನಾವು. ಆದರೆ ಈ 4ರಲ್ಲಿ ಯಾವುದು ಸರಿಯಾದ ಉತ್ತರ? ನೋಡ್ರಿ, ಇಲ್ಲಿ ತೃಣ ಎಂದರೆ ನನಗೆ ಸರಿಯಾದ ಉತ್ತರ ಹುಲ್ಲು ಅಂತ ಅರ್ಥ. ತೃಣ ಅಂದ್ರೆ ಏನು? ಹುಲ್ಲು, ದರ್ಬೆ ಅಂತ ಅರ್ಥ. ಓಕೆ ಮಿತ್ರರೇ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ? ಸಮಾನಾರ್ಥಕ ಪದಗಳು. ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಏನು? ಪಥ ಇದರ ಸಮಾನಾರ್ಥಕ ಪದಗಳು. ಪಥ ಇದರ ಸಮಾನಾರ್ಥಕ ಪದಗಳೇನಿದೆ? ಮೊದಲೇದು ಮಾರ್ಗ, ಪರದೆ, ಮಾರ್ಗದಾರಿ, ಹಾದಿ, ಹಾದಿ, ರಸ್ತೆ, ರೋಡು. ಎರಡೇ ಹಿಡಿದವ. ಏನು? ಎರಡೆರಡಿದಾವೆ. ಇದರಲ್ಲಿ ಯಾವುದು ಸರಿಯಾದ ಉತ್ತರ? ಇಲ್ಲಿ ಮಾರ್ಗ ಸರಿಯಾಗಿದೆ, ಆದ್ರೆ ಪರಿಧಿ ತಪ್ಪಾಗಿದೆ. ಪರಿಧಿ ಅಂದ್ರೆ ಏನು? ಪರಿಧಿ ಅಂದ್ರೆ ಏನಿಲ್ಲಿ ನಾವು ಪರ್ವ ಅಂತೀವಿ, ಇಲ್ಲ ಮುಸುಕು ಅಂತ ಕರಿತೀವಿ. ಅಂದ್ರೆ ಒಂದು ಉತ್ತರ ಸರಿ ಇದೆ, ಒಂದು ಉತ್ತರ ಆಗಿದೆ. ಹಾಗಾದ್ರೆ ಇದು ಉತ್ತರ ಅಲ್ಲ. ನೋಡಿ, ನಮ್ಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಎರಡೆರಡು ಕೊಟ್ಟಿದ್ದಾರೆ. ಆ ಎರಡರ ಮೀನಿಂಗ್ ಗೊತ್ತಿರಬೇಕು ನಮಗೆ. ಆ ಎರಡು ಪದಗಳ ಅರ್ಥ ಗೊತ್ತಿರಬೇಕು. ಇಲ್ಲಿ ಮಾರ್ಗ, ದಾರಿ. ಮಾರ್ಗ ಅಂದ್ರೆ ದಾರಿ. ಎರಡು ಒಂದೇ ಮೀನಿಂಗ್ ಇದಾವೆ ಇಲ್ಲಿ. ಹಾಗಾದ್ರೆ ಸರಿಯಾದ ಉತ್ತರ ಇದೆ ಅನ್ಕೋಬೇಕು ನಾವ್ ಇವಾಗ. ಯಾವುದು? ಎರಡನೇ ಉತ್ತರ ಸರಿ. ಯಾಕಂದ್ರೆ ಇಲ್ಲಿ ನೋಡಿ, ಆದಿ, ಹಾದಿ ಇದೆ. ಆದಿ ಅಂದ್ರೆ ಆರಂಭ, ಹಾದಿ ಅಂದ್ರೆ ರಸ್ತೆ ಅಥವಾ ದಾರಿ. ಹೌದಾ? ಇಲ್ಲಿ ಹಾದಿ ಇದೆ. ಹಾಗಾಗಿ ಇದು ಕೂಡ ಹಾಗಲ್ಲ. ಯಾವುದು? ಇದು ಕೂಡ ಹಾಗಲ್ಲ. ನೋಡಿ, ಕೇಳಿದ್ರೆ ರಸ್ತೆ, ರೋಡ್. ನೋಡಿ, ರಸ್ತೆ ಓಕೆ, ರೋಡ್ ಇದು ಇಂಗ್ಲಿಷ್ ಪದ, ಸಮಾನಾರ್ಥಕ ಅಲ್ಲ ನಮ್ಗೆ. ಹಾಗಾಗಿ ಈ ಉತ್ತರ ಕೂಡ ಅಲ್ಲ. ಹಾಗಾಗಿ ನಮ್ಗೆ ಉತ್ತರ ಯಾವ್ದಾಗುತ್ತೆ? ಇಲ್ಲಿ ಎರಡನೇ ಉತ್ತರ ಆಗುತ್ತೆ. ಇಷ್ಟು ಆದ್ಮೇಲೆ ಇಲ್ಲಿ ನಾವು ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಒಂದು 10 ಪ್ರಶ್ನೆಗಳನ್ನ ನಿಮ್ಮ ಮುಂದ ಚರ್ಚೆ ಮಾಡಿದೀನಿ. ಇನ್ನು ಅನೇಕ ಪ್ರಶ್ನೆಗಳಿದ್ದಾವೆ. ಅವುಗಳನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ನಿಮ್ಮ ಏನಾದರೂ ಡೌಟ್ಸ್ ಅಥವಾ ಏನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನಗೆ ಕಮೆಂಟ್ಸ್ ಮಾಡ್ರಿ ಅಂತ ಹೇಳ್ತಾ ನನ್ನ ತರಗತಿಯನ್ನ ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು.